ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಹಿಂದೆ 25 ಸಂಸದರು ಏನು ಬಾಯಿಯನ್ನೇ ತೆಗಿತಾ ಇರಲಿಲ್ಲ, ಆದ್ರೆ ಈಗ ವಿಪಕ್ಷವಾಗಿ ನಮಗೆ ಹೆಚ್ಚಿನ ಅವಕಾಶ ಸಿಗಲಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಈ ಹಿಂದೆ 25 ಸಂಸದರು ಏನ್ ಬಾಯಿಯನ್ನೇ ಇರಲಿಲ್ಲ ಏನಿಲ್ಲ, ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅನಾಹುತಗಳಾದ್ರೂ ಯಾವುದೇ ಪರಿಣಾಮಕ್ಕೂ ಕೂಡ ಬಾಯಿಯನ್ನೇ ತೆಗಿತಾ ಇರಲಿಲ್ಲ. ಆದ್ರೆ ಈಗ ವಿಪಕ್ಷವಾಗಿ ನಮಗೆ ಹೆಚ್ಚಿನ ಅವಕಾಶ ಸಿಗಲಿದೆ. ಇನ್ನು ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ಸಂಸತ್ತಿನಲ್ಲಿ ಧ್ವನಿ ಎತ್ತಿ ಅಂತ ಸೂಚನೆಯನ್ನ ನೀಡಿದ್ದಾರೆ. ಖರ್ಗೆ ಅವರ ಭಾಗದಲ್ಲಿ 5ಕ್ಕೆ 5 ಕ್ಷೇತ್ರ ಗೆದ್ದಿರೋದು ನಮಗೆ ತುಂಬಾ ಖುಷಿ ತಂದಿರುವಂತಹ ವಿಷಯ ಆಗಿರುವಂಥದ್ದು. ಇನ್ನು ನಾಳೆ ದೆಹಲಿಯಲ್ಲಿ ಸಭೆ ಇದೆ, ಹೋಗ್ತಾ ಇದ್ದೇವೆ ಅಂತ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಎಲ್ಲ ಅನ್ಯಾಯ ಆಗಿದೆ, ಆಮೇಲೆ ಏನೆಲ್ಲ ಅನ್ಯಾಯ ಆಗಿದೆ ಅದು ನಮಗೆ ಯಾಕೆಂದ್ರೆ ಲಾಸ್ಟ್ 26 ಜನ ಎಂಪಿಗಳು ಬಾಯೇ ತೆಗಿತಿರ್ಲಿಲ್ಲ. ಆಗ ನಿಮ್ಗೆ ಟೈಮ್ ಸಿಗ್ತದೆ. ಮೊದಲಾದರೆ ಒಂಥರ ಆಯಿತು. ಈಗ ನಾವು 100 ಜನ ಪಾರ್ಲಿಮೆಂಟಲ್ಲಿದ್ವಿ, 99 ಪ್ಲಸ್ ಒಬ್ಬರು ಇಂಡಿಪೆಂಡೆಂಟ್ ಕೂಡ ಈಗಾಗಲೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಸದಸ್ಯರಾಗಿ. ಸೊ 100 ಜನ ನಾವು ಪಾರ್ಲಿಮೆಂಟು, ನಮಗೆ ಟೈಮು ಜಾಸ್ತಿ ಸಿಗ್ತದೆ. ಅದರಲ್ಲಿ ನೀವು ಆ ಟೈಮನ್ನು ನೀವು ಗ್ರ್ಯಾಪ್ ಮಾಡಿ ನಮ್ಮ ವಿಪ್ ಯಾರಿರ್ತಾರೆ ಅವ್ರಿಗೆ ತಿಳಿಸಿ ನೀವೆಲ್ಲ ಸಿದ್ಧತೆ ಮಾಡಿಕೊಂಡು ಭಾಳ ಅರ್ಥಗರ್ಭಿತವಾಗಿ ರಾಜ್ಯಕ್ಕೆ ನ್ಯಾಯವನ್ನು ಕೊಡಬೇಕು. ನಿಮ್ಮ ಮತದಾರರಿಗೆ ನಿಮ್ಮ ಧ್ವನಿಯಾಗಿ ಏನು ನಿಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ ಆ ಕೆಲಸ ಮಾಡಬೇಕು ಅನ್ನೋದು ಕೂಡ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ.